ಈ ಹಸಿವು ಮತ್ತೆ ಕಾಮ ಎರಡೂ ಕೂಡ ಒಂದೇ ತರ. ನಾವು ತಣಿಸಿದಷ್ಟು ಅವು ಹೆಚ್ಚಾಗುತ್ತೆ. ಜಾತಿ ಹೀನನ ಮನೆಯ ಜ್ಯೋತಿತ ಹೀನವೇ ಅಂತ ಹೇಳಿ ಜೋರಾಗಿ ಎದೆಯನ್ನ ಕಟ್ಟಿ ಬಿಗಿಯಾಗಿ ನಿಂತು ಹೇಳಿರ್ತಾನೆ. ಅವರ ಜೀವನದಲ್ಲಾದಂತ ಒಂದು ಸಣ್ಣ ಘಟನೆ ಮನಸ್ಸಿಗೆ ಘಾಸಿ ಮಾಡಿ ಮನೆಯನ್ನ ಬಿಟ್ಟು ಹೋಗುವಂತ ಒಂದು ಪರಿಸ್ಥಿತಿಯನ್ನ ತಂದಿರುತ್ತೆ. ನನ್ನ ದಿನನಿತ್ಯದ ದಿನಚರಿಯೊಳಗೆ ಜೀವನದಲ್ಲಿ ಒಂದು ದಿನ ಸೂಳೆಯಾಗಿ ಬದುಕಬೇಕು ಅಂತ ಅಂದ್ಕೊಂಡಿದೀನಿ. ನೀನು ನೋಡಿದ್ರೆ ಹಿಮವಂತನನ್ನ ನೆನೆಸ್ಕೊಂಡು ದಿನವಿಡೀ ಪರಿತಪಿಸ್ತಾ ಇದೆಯಲ್ಲ ಅಂತ ಹೇಳಿ ಸಾಕಷ್ಟು ಸಮಾಧಾನವನ್ನ ಹಲವು ಬಾರಿ ಅವಳು ಪ್ರಾರ್ಥನಾಗಿ ಹೇಳಿರ್ತಾಳೆ. ಬಾ ಒಳಗೆ ಅಂತ ಕರೀತಾನೆ. ಬಾ ಒಳಗೆ ಇದೆ, ಈ ರೂಮಿನಿಂದಲೇ ನಾವು ಇನ್ನ ಬದುಕನ್ನ ಕಟ್ಕೋಬೇಕಾಗಿರೋದು. ನಾನು ಅದಕ್ಕೆ ಪ್ರತಿಯಾಗಿ ನಿನ್ನಿಂದ ಏನೂ ಕೇಳೋದಿಲ್ಲ. ಯಾಕಂದ್ರೆ ಬದುಕು ಒಂದು ಲೇವಾದೇವಿ ಅಲ್ಲ, ಯಾರು ಕೊಡೋದು ಅಲ್ಲ ತಗೊಳೋದು ಅಲ್ಲ, ಅದು ಕಟ್ಟಿಕೊಳ್ಳೋದು ಅನ್ನೋ ಒಂದು ಸ್ಥಿರವಾದ ಭರವಸೆಯನ್ನ ಪ್ರಾರ್ಥನಾಗೆ ಹಿಮವಂತ ಕೊಟ್ಟಿರ್ತಾನೆ. ಅವನು ಆ ರೀತಿ ಕಾಲನ್ನ ಒತ್ತಿ ಅವಳ ನೋವನ್ನ ತೆಗೆಯಬೇಕಾದ್ರೆ ಮುಟ್ಟೋ ಅಂತ ಸ್ಪರ್ಶ ಅವಳಿಗೆ ಯಾವುದೇ ಕಾರಣಕ್ಕೂ ಮುಜುಗರ ಕೊಡಲ್ಲ. ಅವಳಿಗೆ ಗೊತ್ತಿರುತ್ತೆ, ಎಲ್ಲ ಹೆಂಗಸರಿಗೆ ಗೊತ್ತಿರುತ್ತೆ. ಆವಾಗ ಸರಿಯಾಗಿ ಅವನು ಜೇಬನ್ನ ನೋಡ್ಕೊಂಡಿರ್ತಾನೆ. 190 ರೂಪಾಯಿ ಇರುತ್ತೆ ಜೇಬಲ್ಲಿ. 190 ರೂಪಾಯಲ್ಲಿ ಪ್ರಾರ್ಥನಾ ಡಾಕ್ಟರ್ ಆಗ್ತಾಳೆ ಅಂದಾಗ ಪಕ್ಕದಲ್ಲೇ ಇದ್ದಂತ ದೇವಸ್ಥಾನದ ದೇವರ ಮೇಲಿಂದ ಬಲಗಡೆಯಿಂದ ಒಂದು ಹೂ ಕೆಳಗೆ ಬಿದ್ದಿರುತ್ತೆ. ಕಸೂತಿ ಕಾವೇರಮ್ಮ ದಾವಣಗೆರೆ ನಗರದ ಐಷಾರಾಮಿ ವೇಶ್ಯವಾಟಿಕೆ ನಡೆಸತಕ್ಕಂತ ಹೆಂಗಸು. ಬೆಂಕಿ ಉರಿತಿರೋ ಬೆಂಕಿ ಅಂದ್ರೆ ದೀಪಕ್ಕೆ ಹಾಲನ್ನು ಸುರಿಸಿದಂತೆ ಇರುತ್ತಂತೆ ಅವಳ ಬಣ್ಣ. ಅವಳ ಮುಂಗುರುಳುಗಳು ಮಿನ್ನಾಗರದಂತೆ ಗಾಳಿಗೆ ಅಳ್ಳಾಡ್ತಿರ್ತವಂತೆ. ಅವಳ ಕೆಳ ತುಟಿಯ ಮೇಲೆ ಒಂದು ಮಚ್ಚೆ ಇರುತ್ತಂತೆ. ಅದು ಒಂದೊಳ್ಳೆ ಕಾನ್ಫಿಡೆನ್ಸ್ ಅನ್ನ ಆ ಒಂದು ಹೆಣ್ಣು ಮಗುವಿನ ಮುಖದಲ್ಲಿ ತೋರಿಸ್ತಾ ಇರುತ್ತೆ. ವಿಸ್ತಾರವಾದ ನೀರನ್ನ ಒಂದು ಕಟ್ಟೆಯ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಏಕೋ ಗೊತ್ತಿಲ್ಲ, ಅವತ್ತು ಹಿಮವಂತ ತನಗೆ ಅರಿವಿಲ್ಲದೆ ಪ್ರಾರ್ಥನಾ ತುಂಬಾ ಹತ್ತಿರಕ್ಕೆ ಸಲಿಗೆಯಿಂದ ಕೂತಿರ್ತಾನೆ. ಅವಳ ಹೆಗಲ ಮೇಲೆ ಕೂಡ ತಲೆ ಹಾಕಿರ್ತಾನೆ. ಸಾವುಕಾರ್ರೆ, ನಾಲ್ಗೆ ಬಿಗಿ ಹಿಡಿದು ಮಾತಾಡ್ರಿ, ನನಗೆ ಮೆಡಿಕಲ್ ಸೀಟ್ ತಗೊಳೋದು ಹೆಂಗೆ ಅಂತ ಗೊತ್ತು, ನೀವಲ್ದಿದ್ರೆ ಇನ್ನೊಬ್ರು. ಆದ್ರೆ ನಾನು ಕೇಳ್ತಾ ಇರೋ ಸೀಟ್ನ ಅಷ್ಟೇ ಕೊಡೋ ವ್ಯವಸ್ಥೆ ಮಾಡಿ, ನಿಮ್ಗೆ ಹೆಚ್ಚಿನ ಮಾತು ಬೇಡ ಅಂತೇಳಿ ಕರಾರುವಕ್ಕಾಗಿ ಹೇಳ್ತಾನೆ. ಆಯ್ತು, ಸಿಟ್ಟಾಗಬೇಡ. ಅದಕ್ಕೆ ಯಾಕೆ ಸಿಟ್ಟಾಗ್ತೀಯಾ? 1 ಲಕ್ಷ ರೂಪಾಯಿ ಇಸ್ಕೋ, 60 ನನಗೆ ಕೊಡು, 40 ನೀನ್ ಇಟ್ಕೋ.